ಎಲ್ಲರ ಅಧ್ಯಕ್ಷರಾದ ಶ್ರೀರಾಮ್ ಸರ್ ತಾಯಿಯವರು, ನಮ್ಮ ಶ್ರೀರಾಮ್ ಸರ್ ಅವರು ಹಣ್ಣಿನ ಮಗವಾಗಿದ್ದು. ಸೊ ಮೊನ್ನೆ ಫೋನ್ ಮಾಡಿ ನೋಡಿ ನಮ್ಮದು ಒಂದು ಈ ಥರ ಇದೆ. ಸೊ ರಾಜ್ಯದ ಎಲ್ಲ ಅಧ್ಯಕ್ಷರು ಕಾರ್ಯದರ್ಶಿಗಳು ಏನಪ್ಪ ಅಂದರೆ ಈ ಒಂದು ಸುಂದರವಾದ ಸಮಾರಂಭನ ಎಲ್ಲ ಘಟಕದಲ್ಲಿ ತಮ್ಮ ಇದ್ರ ತಕ್ಕಂಗೆ ಆಚರಿಸೋದಕ್ಕೆ ಕರೆ ನೀಡಿದಾಗ ಸರಿ ನಮ್ಮ ಘಟಕದಲ್ಲಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಒಂದು ಕರೆಗೆ ನೀಡಿ ಜಲ್ದಿ ಸ್ಪಂದನೆ ಕೊಟ್ಟಿದ್ದು ಅವರು ಖುಷಿತ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿ ಪಾಪ ನಮ್ಮ ಒಂದು ಕರೆಗೆ ಅವರು ಸಹಿತ ಅವರು ಹೇಗೆ ಎಂತ ಇದು ಅಂತಂದ್ರೆ ಈ ಸದ್ಯ ಸಡನ್ಲಿ ಏನಪ್ಪ ಅಂದರೆ ನಾವು ಕರೆಸಿದ್ವಿ ನಿನ್ನೆ ನೈಟ್ ಅಲ್ಲ ಸರ್ ಮುಂಜಾನೆ ಸಡನ್ಲಿ ಫೋನ್ ಮಾಡಿದ್ವಿ. ಸಡನ್ಲಿ ಫೋನ್ ಮಾಡಿದ ತಕ್ಷಣ ಅವಶ್ಯವಾಗಿ ಬರೋಣ, ಅದಕ್ಕೇನಿದೆ, ನೀವು ನಮ್ಮ ಅತಿ ಕಮ್ಮಿ ಸಮಯದಲ್ಲಿ ನಮ್ಮನ್ನು ತಾವು ಅಂತ ತಿಳ್ಕೊಂಡಿದ್ದ ಒಂದು ಗ್ರೇಟೆಸ್ಟ್ ವ್ಯಕ್ತಿ, ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಬಂದ ತಕ್ಷಣ ಏನಪ್ಪ ಅಂದರೆ ಅಲ್ವಾಗಿ ಮತ್ತು ಜಿಲ್ಲಾ ಇದ್ರ ಬಗ್ಗೆ ಎಲ್ಲಿ ಹೋಗ್ತಾರೆ ನಮ್ಮ ತನ ತೋರಿಸ್ತಾರೆ, ಅದಕ್ಕೊಂದು ಭಾಳಷ್ಟು ಒಂದು ಸಂತೋಷ. ಸೊ ಕಾರ್ಯಕ್ರಮದ ಸಮಯ ನಮ್ಮ ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿ ಇರುತ್ತೆ ಎಲ್ಲರ ಸುರ್ಪೂರ್ ಸರ್ ಅವರು ನನ್ನ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಪಿ ಕಾಲೇಜ್ ಪ್ರಕ್ರಿಯೆ ಉಪನ್ಯಾಸಕರಾದ ಶ್ರೀ ಕಾಶಿನಾಥ್ ಹೊಸಮಠ ಸರ್ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ಈ ಶುಭ ಮುಂಜಾನೆಯ ನಮಸ್ಕಾರಗಳು. ವೇದಿಕೆ ಮೇಲೆ ಆಶ್ರಯಿಸತಕ್ಕಂಥ ಹಿರಿಯರು ಮತ್ತು ಹಿರಿಯ ನ್ಯಾಯವಾದಿಗಳು ಮತ್ತು ಸುರಪುರದ ಕಂಪ್ನಿ ಕಮಾಂಡರ್ತಕ್ಕಂಥ ಶ್ರೀ ಯಲ್ಲಪ್ಪ ಸರ್ ಅವರೇ, ಮತ್ತು ಈ ಒಂದು ತಮಗೆ ಸಹ ವಿಸ್ತಾರವಾಗಿ ನಮ್ಮ ಇಲಾಖೆಯ ಬಗ್ಗೆ ಜ್ಞಾನವನ್ನು ಉಣಬಡಿಸ್ತಕ್ಕಂಥ ಮಾನ್ಯ ಬಚ್ಚರ್ ಸರ್ ಅವರು ಮತ್ತು ರಾಯಚೂರಿನ ಘಟಕಾಧಿಕಾರಿಗಳಂತ ಮೋಹನ್ ಅವರೇ ಮತ್ತು ನಾರಾಯಣಪುರ ಡ್ಯಾಮ್ದ ಉಸ್ತುವಾರಿಯನ್ನು ವಹಿಸತಕ್ಕಂಥ ಮತ್ತು ಅದರನ್ನು ಆಗುಗಳನ್ನು ನೋಡ್ತಕ್ಕಂಥ ಬಾಲಚಂದ್ರ ಸರ್ ಅವರೇ ಮತ್ತು ಹುಣಸಗಿ ಘಟಕಾಧಿಕಾರಿಗಳೇ ಮತ್ತು ನನ್ನೆಲ್ಲ ಆತ್ಮೀಯ ಗೃಹರಕ್ಷಕರೇ, ತಮ್ಮೆಲ್ಲರಿಗೂ ಸೂಲಗುತ್ತಿ ನರಸಮ್ಮವರ ಜನ್ಮದಿನದ ಶುಭಾಶಯಗಳನ್ನು ಕೋರುತ್ತಾ ಅವರ ಒಂದು 106ನೆಯ ಜಯಂತಿಯ ಶುಭಾಶಯಗಳು ಹೇಳಿದರೆ, ಅದಕ್ಕೆ ಸರ್ ಅವರಿಗೆ ನಮ್ಮ ಇಲಾಖೆಯಿಂದ ತುಂಬ ಧನ್ಯವಾದಗಳನ್ನು ತಿಳಿಯೋದಕ್ಕೆ ಇಚ್ಛಿಸ್ತೇನೆ. ಮತ್ತು ಅದೇ ರೀತಿಯಾಗಿ ನಮ್ಮ ಇಲಾಖೆಯಲ್ಲಿ ಶಿಸ್ತು ಏನು ಮುಖ್ಯ ಅಂದರೆ ಶಿಸ್ತು ಇದ್ದರೆ ಎದುರಿನವನು ನಮ್ಮ ನೋಡ್ಕೊಂಡು ಕಳಿಸಿ ಹೇಗಿದಲ್ಲಪ್ಪ ನಾನು ಅವನ ಥರ ಇರಬೇಕು ಅನ್ನೋ ಒಂದು ಬೇರೆದವ್ರು ನಮ್ಮನ್ನು ನೋಡಿ ಬೇರೆದವ್ರು ಎದುರವ್ರು ಕಲಿಬೇಕು. ಅದಕ್ಕೆ ಸರ್ ಅವರು ಕೂಡ ಮೊನ್ನೆ ಯಲ್ಲಪ್ಪ ಸರ್ ಕೂಡ ನಮ್ಮ ಶಿಸ್ತಿನ ಬಗ್ಗೆ ಹೇಳಿದರೆ, ಯಾಕಂದರೆ ಹಿಂದೆ ಅವರು ಸುಮಾರು 35 ವರ್ಷಗಳಿಂದ ಅವ್ರ ಕೈಯಲ್ಲಿ ನಾವೆಲ್ಲ ಕಲ್ತಕ್ಕಂಥವ್ರು. ಎದುರಿನವರು ಅಥವಾ ಬೇರೆದವರು ಇಂಥ ಇಲಾಖೆದವರಪ್ಪ ಈ ಥರ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ ಕೇಳಿಸಿ ನಮಗೆ ಒಂದು ಗೌರವವನ್ನು ನೀಡಬೇಕು. ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಮುನ್ನಡಿಬೇಕು. ಅದನ್ನು ತಾವು ನೆಟ್ಕೊಂಡು ಉಳಿಸ್ಕೊಂಡು ಹೋದ್ರ ಅಂತ ಒಂದು ಮನೋಭಾವನೆ ಆಶೆ ನನ್ನಲ್ಲಿದೆ. ನಮ್ಮದು ಸರ್ ಹೇಳಿದಾಗೆ ನಮ್ಮ ಜಿಲ್ಲೆ ರಾಜ್ಯದಲ್ಲೇ ಒಂದು ಯಾದಗಿರಿ ಜಿಲ್ಲೆ ಒಂದು ಹೆಸರಾಗಬೇಕು. ಆ ಒಂದು ಯಾದಗಿರಿ ಜಿಲ್ಲೆಯಲ್ಲಿ ಹುಣಸಗಿ ಮುನ್ನಡೆಯಲ್ಲಿ ಇರಬೇಕಂತ ನನ್ನ ಆಸೆ. ಅದು ಸಾಲಿನಲ್ಲಿ ಇವರು ಸೇರ್ತಾರಂತ ನನ್ನ ಆಸೆ, ಈಗ ಒಂದು ಅಭಿಮಾನ ಇದೆ. ಹಿಂದೆ ಕೂಡ ಒಂದು ಮದರ್ ತೆರೇಸಾ ಅವರು ಯಾವ ಥರ ಅವರು ಕೂಡ ಒಂದು ಡಾಕ್ಟರ್ ನರ್ಸೇನಿದ್ದರು. ಅವರು ಕೂಡ ಈ ಒಂದು ಯಾವುದೇ ಸಮಾಜದಲ್ಲಿ ತಾರತಮ್ಯ ಮಾಡಾರ್ದೆ, ಜಾತಿ ಭೇದ ಮಾಡಾರ್ದೆ ಒಂದು ಎಲ್ಲರನ್ನೂ ಕೂಡ ಒಂದು ಮಕ್ಕಳನ್ನಾಗಿ ಅವರು ಸ್ವೀಕರಿಸಿಕೊಂಡು ಎಲ್ಲರಿಗೆ ತಮ್ಮ ಆದಂಥ ಕೈಲಾದಂಥ ಸಹಾಯವನ್ನು ಮಾಡಿದ್ದಾರೆ. ಅವರ ನಿಟ್ಟಿನಲ್ಲಿ ಇವರು ಕೂಡ ಸಾಲಮರ ತಿಮ್ಮಕ್ಕವರು ಕೂಡ ಸೇರಿದ್ದಾರೆ. ಅವರು ಒಂದು ಸಮಾಜ ಸೇವೆಯಲ್ಲಿ ಈಗ ನಾವೇ ಹಂಗೆ ನಿಷ್ಕಾಮ ಸೇವೆಯಲ್ಲಿ ಸಲ್ಲಿಸ್ತಿದ್ವಲ್ಲ, ಅದೇ ರೀತಿ ಅವರು ನಿಷ್ಕಾಮ ಸೇವೆ ಸಲ್ಲಿಸಿದ್ದಾರೆ. ಆ ನಿಷ್ಕಾಮ ಸೇವೆ ಅವರಿಗೆ ತಾವು ಇನ್ನು ಇದಕ್ಕೆ ಡ್ಯೂಟಿಗೆ ಬಂದೋಬಸ್ತ್ ಹೋಗೋದಿದೆ. ಕಾರಣ ಟೈಮ್ ಸಮಯದ ಅಭಾವ ಆಗ್ತದೆ. ಒಂದು ಚಿಕ್ಕ ಸಮಯದಲ್ಲಿನೇ ಎಲ್ಲ ಹಿರಿಯರ ಹಿತನುಡಿಗಳನ್ನು ಕೇಳಿದಿರಿ. ಅದೇ ರೀತಿ ಇವರಿಗೆ ಮುನ್ನೋಡಿರಿ.
ಮತ್ತು ಈ ಒಂದು ಇದ್ದಾರೆ ಎಲ್ಲ ನಿಮಗೆ ತಿಳಿದ ವಿಷಯನೇ ಹಾಗೇನಿಲ್ಲ. ಅವರು ಬದುಕಿದ್ದು ಟೋಟಲ್ 98 ವರ್ಷ. ಗೃಹ ರಕ್ಷಕರು ಏನೇ ಮಾಡಲಿ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಕೆಲಸ ಅವರು ಮಾಡಿದ್ದಾರೆ. ಯಾವುದೇ ಆಗಲಿ ಇದು ನಾವು ಮಾಡ್ತಾ ಇರೋದು ಕಾನೂನು ಬಹಿರ ಅಲ್ಲ, ಕಾನೂನಿನಲ್ಲಿ ಇದೆ. ನಮ್ಮ ಯಾಕಂದ್ರೆ ಪದ್ಮಶ್ರೀ ಅವರು ಅವಾರ್ಡ್ ತಗೊಂಡಿರೋದು. ಇಲ್ಲಿ ಯಾವ್ದು ಲೇಬರ್ ರೈಟ್ಸ್ ಸಂಘಗಳು ಆ ಸಂಘ ಈ ಸಂಘ ಅಲ್ಲಿ ಯಾವುದು ಬರಲ್ಲ ಈ ಕಾರ್ಯಕ್ರಮಕ್ಕೆ. ಅವರೊಬ್ಬ ವ್ಯಕ್ತಿ ಹೇಗಿದೆ ಅಂದ್ರೆ ಪದ್ಮಶ್ರೀ ಡಾಕ್ಟರ್ ಸಪೋರ್ಟ್ ಮಾಡಿದ್ದಾರೆ. ನಿಮ್ಗೆಲ್ಲ ಕರ್ತವ್ಯಗಳು ಸಿಕ್ಕಿದೆ. ಎದಕ್ಕಂದ್ರೆ ನಾವು ಪ್ರತಿಯೊಂದಕ್ಕೂ ನಾವು ನಮ್ಮ ಕೆಲಸಗಳು ಹೆಂಗಂದ್ರೆ ಪ್ರಾಮಾಣಿಕವಾಗಿ ಕೆಲಸಗಳು ಮಾಡ್ತಾರೆ ನಮ್ಮ ಹುಡುಗರು. ಅವರು ಹೇಳಿದ ಪ್ರತಿಯೊಂದು ಇದರಲ್ಲಿ ನಮ್ಗೆ ಮೈ ಜುಮ್ ಅನಿಸ್ತು. ಅವ್ರ ಮುಖದ ಗತ್ತು ನೋಡಿದ್ರೇನೆ ಗೊತ್ತಾಗುತ್ತೆ ಇವರೆಲ್ಲ ಬಹಳ ಅದ್ಭುತ ಕಲಾವಿದರು ಇದ್ದೀರಿ. ನಿಮ್ಮಲ್ಲಿನೂ ವೆರೈಟಿ ಇದು ಇದೆ ನಿಮ್ಗೆ. ಸೊ ಅದನ್ನ ಸಾಹೇಬರಿಗೆ ನನ್ನ ರಿಕ್ವೆಸ್ಟು, ಅದರಲ್ಲಿ ನಿಮ್ಮಲ್ಲಿರುವಂತ ಎಲ್ಲದರನ್ನು ಗುರುತಿಸಿ ನಿಮ್ಮ ತಂದೆ ತಾಯಿಗಳಾಗ್ಲಿ ಈ ಹಳ್ಳಿಯಲ್ಲಿ ಅದೇ ಥರನೇ ಬೇರೆ ಬೇರೆ ಇದರಲ್ಲಿ ಬಹಳಷ್ಟು ಏನೋ ಒಂದು ಸಕ್ಸಸ್ ಮಾಡ್ತಿರ್ತಾರೆ. ಅದನ್ನು ಯಾರು ಗುರುತಿಸಲ್ಲ. ಸೊ ನಿಮ್ಮ ಹತ್ರ ಇರೋ ಕಲಾವಿದೆ ಮತ್ತು ನಿಮ್ಮ ಪೋಷಕರಲ್ಲಿರೋವಂಥ ಕಲಾವಿದ ಮತ್ತು ಅವ್ರ ಹತ್ರ ಇರೋವಂಥ ಕಲೆಯನ್ನು ಗುರುತಿಸಿ ಅವ್ರನ್ನೂ ಕೂಡ ಈ ಥರ ಒಂದು ಸಮಾರಂಭದಲ್ಲಿ ಗುರುತಿಸ್ಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನು ಹೇಳಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್. ಈಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಬಸವಾದಿ ಶರಣರ ಪಾದಾರವಿಂದಗಳಿಗೆ ವಂದಿಸಿ ಇಂದಿನ ಈ ಸುಂದರ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೃಹ ರಕ್ಷಕ ದಳದ ಇಲಾಖೆಯ ರೂವಾರಿಗಳು, ಜಿಲ್ಲಾ ಕಮಾಂಡೆಂಟ್ ಸಾಹೇಬರೇ, ಪಡಿಗೇರ್ ಸಾಹೇಬರೇ ಮತ್ತು ಸ್ನೇಹಿತರಾದ LRF ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು, ಮೌನಿ ಶಕ್ತಿನಗರ ಸಾಹೇಬರೇ, ನಾರಾಯಣಪುರ ಜಲಾಶಯದ ಮೇಲ್ವಿಚಾರಕರಾದ ಬಾಲಚಂದ್ರ ಅಭಿಯಂತರರವರೇ, ಉಪನ್ಯಾಸಕರಾದ ಕಕ್ಕೇರಿಯ PO ಕಾಲೇಜಿನ ಉಪನ್ಯಾಸಕರಾದ ಪೂಜ್ಯನೀಯ ಕಾಶಿನಾಥ್ ಮಠಪತಿ ಅವರೇ, ಗೃಹ ರಕ್ಷಕ ದಳದ ಎಲ್ಲ ನನ್ನ ಸ್ನೇಹಿತ ಬಂಧುಗಳೇ, ಹುಣಸಗಿ ಘಟಕದ ಸ್ನೇಹಿತರಾದ ಆಶಿಕರವರೇ ಮತ್ತು ಎಲ್ಲ NGOsಗಳೇ, ಈ ಒಂದು ಸುಂದರ ಸಮಾರಂಭ ಸೂಲಗಿತ್ತಿ ನರಸಮ್ಮನವರ 106ನೇ ಜಯಂತ್ಯೋತ್ಸವದ ನಿಮಿತ್ತವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ತುಂಬ ಸಂತೋಷದಾಯಕವಾಗಿರುತ್ತದೆ. ಸೂಲಗಿತ್ತಿ ಅಮ್ಮನವರು 106ನೇ ವರ್ಷದ 98 ವರ್ಷ ಅವರ ಜೀವಿತಾವಧಿ. ಶ್ರೀರಾಮ್ ಸರ್ ಅವರು 12ನೇ ಮಗ. ಇನ್ನು ಎಷ್ಟು 14 ಮಕ್ಕಳಲ್ಲ, 12 ಕೊನೆಯ ಮಗ ನೋಡಿ. 12 ಮಕ್ಕಳ ಎತ್ತರನ್ನು ಕೂಡ ಹಾಕಿ ಒಂದು 15ರಿಂದ 20 ಸಾವಿರ ಹೆರಿಗೆಗಳನ್ನು ಮಾಡಿದ್ದಾರೆ. ಇದು ಸಾಮಾನ್ಯ ಮಾತಲ್ಲ. ಈ ವಯಸ್ಸಿನವರೆಗೂ ಸಾಯವರೆಗೂ ಮಾಡಿದ್ರು. 98 ವರ್ಷ ಆದ್ರೂ ಕೂಡ ಅವರು ಇನ್ನು ಕೆಲವು ದಿನ ಸಾಯ್ತಾರೆ ಅನ್ನೋದು ಸಮಯದಲ್ಲಿಯೂ ಕೂಡ ಅವರು ಹೆರಿಗೆಗಳನ್ನು ಮಾಡಿಸಿದ್ದಾರೆ. ಮತ್ತು ಅವರ ಬಗ್ಗೆ ಇವರ ಸಾಲಿನಲ್ಲಿಯೇ ಇನ್ನೊಬ್ಬ ವ್ಯಕ್ತಿ ಅಂದರೆ 2 ಕಣ್ಣುಗಳಿದ್ದಾಗೆ ನಮ್ಮ ಸುಲಗಿತ್ತಿ ನರಸಮ್ಮ ಮತ್ತು ಇನ್ನೊಬ್ಬರು ಸಾಲುಮರದ ತಿಮ್ಮಕ್ಕ ಅಂತ. ಮರೆಯಲಾರದ ಮುತ್ತುಗಳಿವು ನಮ್ಮ ಸಮಾಜಕ್ಕೆ, ಕರ್ನಾಟಕಕ್ಕೆ ಮರೆಯಲಾದ ಮುತ್ತು. ಇಂದಿನ ಶೂರರು ಧೀರರಿದ್ದರು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಿತ್ತೂರು ಚೆನ್ನಮ್ಮ ಅವರೆಲ್ಲರಿಗಿಂತ ಮೀರಿ ಇದ್ದಂಥ ಈ ಒಂದು ಮುತ್ತುಗಳನ್ನು ಮರೆಯಲಿಕ್ಕೆ ಅಸಾಧ್ಯ ಮಾತು. ಯಾಕಂದರೆ ತಮ್ಮೆಲ್ಲರಿಗೂ ಹೊಂದಿಸಿ, ವೇದಿಕೆಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. 106ನೇ ಜನ್ಮದಿನದ ಅಂಗವಾಗಿ ತಾವೆಲ್ಲರೂ ನೆರೆದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮಾನ್ಯ ಜಿಲ್ಲಾ ಕಮಾಂಡೆಂಟ್ ಸಾಹೇಬರಾಗಿರುವಂತಹ ಯರಣ್ಣ ಬಡಿಗೆದವರಿಗೂ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸಂಘಟನಾಧಿಕಾರಿಗಳು ಮೌನುದ್ದೀನ್ ಸರ್ ಅವರಿಗೂ, ಕಲ್ಯಾಣ ಕರ್ನಾಟಕದ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಸುರ್ಪುರದ ನಿವೃತ್ತ ಘಟಕಾಧಿಕಾರಿಗಳು ಯಲ್ಲಪ್ಪ ಹುಲ್ಕಲ್ ಸರ್ ಅವರಿಗೂ, ಶಾಖಾಧಿಕಾರಿಗಳಾಗಿರುವಂತಹ ನಾರಾಯಣಪುರ ಡ್ಯಾಮದ
ವಿಸ್ತರಣಾಧಿಕಾರಿಗಳು ಬಾಲಚಂದ್ರ ಚವ್ಹಾಣ್ ಅವರಲ್ಲಿ ಹಾಗೂ ಹುಣಸಗಿಯ ಸಮಸ್ತ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳಾಗಿರುವಂಥ ಆಶಿಫ್ ಸರ್ ಅವರಲ್ಲಿಯೂ ಶರಣು ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಬೆಳಗ್ಗೆ ಸುಮ್ಮನೆ ಬಂದಿದ್ದೆ, ಸುಮ್ಮನೆ ಹೋಗಬಾರ್ದು ಅಂತ ತಿಳ್ಕೊಂಡು ಒಂದು ಎರಡು ಮಾತಾಡ್ತೀನಿ ಅಷ್ಟೇ. ಸುಮ್ಮನೆ ಬಂದಿದ್ದೆ, ಎಲ್ಲರೂ ಸುಮ್ಮನೆ ಬರ್ತಾರೆ ಇಲ್ಲಿಗೆ ತಿರುಗಾಡಕ್ಕೆ ವಾಕಿಂಗ್, ನಾನು ಸುಮ್ಮನೆ ಬಂದಿದ್ದೆ. ಆದರೆ ಗೃಹ ರಕ್ಷಕ ಸರ್ ಹಿಂಗೆ ನಿಮ್ಮಂಥ ಯುವಕರು ಏನು ಮಾಡ್ತಿದ್ರು, ಆ ಜನರ ಸಂಘಟನೆಯನ್ನ ಆ ಪೊಲೀಸರಿಂದ ಕಂಟ್ರೋಲ್ ಆಗ್ತಿರ್ಲಿಲ್ಲ, ಬ್ರಿಟಿಷರಿಗೆ ಕಂಟ್ರೋಲ್ ಆಗ್ತಿರ್ಲಿಲ್ಲ. ಅವಾಗೆಲ್ಲ ಬ್ರಿಟಿಷರ್ ಅಂದ್ರೆ ಭಾರತದವ್ರಿಗೆ ಏನಾಗ್ತಿತ್ತು ಅಂತಂದ್ರೆ ಒಂದ್ ರೀತಿಯಿಂದ ಕೆಚ್ಚಿರ್ತಿತ್ತು, ಅವ್ರು ಹೊಟ್ಟೆ ಕೇಳ್ತಿದ್ದಲ್ಲ. ಆಗ ಅಲ್ಲಿನ ಯುವಕರು ಏನ್ ಮಾಡ್ತಿದ್ರು, ಆ ತಮ್ಮ ಜನರನ್ನ ಕಂಟ್ರೋಲ್ ಮಾಡ್ತಿದ್ರು. ಹಾಗಾಗಿ ಆ ಆಂಟೋನಿ ಈಡನ್ ರವರು ಏನ್ ಮಾಡಿಬಿಟ್ರು, LDV ಅನ್ನುವಂಥದ್ದು ಒಂದು ಸಂಘಟನೆ ಮಾಡಿದ್ರು, ಲೋಕಲ್ ಡಿಫೆನ್ಸ್ ವಾಲಂಟರೀಸ್. ಇವರು ಯಾರು ಅಂತಂದ್ರೆ ತಮ್ಮ ಇದರಲ್ಲಿ ಲಾಭ ಅಂತಲ್ಲ, ಭಾರತದ ಸಂರಕ್ಷಣೆಗಾಗಿ ಭಾರತ ಜನರು ನಮ್ಮವರೇ ಕೂಡಿ ನಮ್ಮವರನ್ನ ಏನ್ ಮಾಡಬೇಕು, ಕಂಟ್ರೋಲ್ ಮಾಡಬೇಕು, ನಿಯಂತ್ರಣ ಮಾಡಬೇಕು, ಅವ್ರಿಗೊಂದು ಶಕ್ತಿ ಕೊಡಬೇಕು ಅನ್ನುವಂಥದ್ದನ್ನ ಜಾರಿಗೆ ಇತ್ತು. ಹಾಗಾಗಿ ಡಿಸೆಂಬರ್ 6, 1946ರಂದು ಈ ಗೃಹ ರಕ್ಷಕ ದಳದ ಉದಯೋನ್ಮುಖ ದಿನವನ್ನಾಗಿ ಆಚರಿಸಿದ್ರು. ಅವಾಗ್ಲಿಂದ ಪ್ರಾರಂಭ ಆಯ್ತು. ಇನ್ನು ಆದ್ರೂ ಸಹಿತ ಭಾರತ ದೇಶ ಪೊಲೀಸ್ ವ್ಯವಸ್ಥೆಯನ್ನ ಮಾಡಿತ್ತು. ಆ ಪೊಲೀಸ್ ವ್ಯವಸ್ಥೆಯಲ್ಲಿ ಎಲ್ಲಷ್ಟು ಕಂಟ್ರೋಲ್ ಮಾಡ್ತಿದ್ರು, ಮಿಲಿಟರಿ ವ್ಯವಸ್ಥೆ ಇತ್ತು. ಎಲ್ಲಷ್ಟು ವ್ಯವಸ್ಥೆ ಇದ್ರೂ ಸಹಿತ ಭಾರತ ಮತ್ತು ಚೀನಾದ ಯುದ್ಧ ಆಯ್ತು, ಇಂಡೋ ಸೈನೋ ವಾರ್ ಅಂತ ಕರಿತೀವಿ, 1962ರಲ್ಲಿ. ಆಗ ಈ ಮಿಲಿಟರಿ ಪಡೆಗೂ ಏನು ಮಾಡಕ್ಕಾಗ್ಲಿಲ್ಲ, ಭಾರತ ದೇಶದ ಪೊಲೀಸ್ ವ್ಯವಸ್ಥೆಗೂ ಏನು ಮಾಡಕ್ಕಾಗ್ಲಿಲ್ಲ. ಆಗ R.A. ಮಂಡುಕರ್ ಅನ್ನುವಂಥವರು ನಿವೃತ್ತ IPS ಅಧಿಕಾರಿಗಳು. ಅವ್ರು ಏನ್ ಮಾಡಿಬಿಟ್ರು, ಈಗ ಆಕ್ಚುಲಿ ಭಾರತದ ಸೈನಿಕ ಸೇವೆಯನ್ನ, ಭಾರತದ ಪೊಲೀಸ್ ಸೇವೆಯನ್ನು ಸಹಿತ ಈ ಚೀನಾದ ಒಂದು ಆಧುನಿಕ ಒಂದು ಜನರ ಹತ್ರ ನಾವು ಹೋರಾಡಕ್ಕೆ ಸಾಧ್ಯ ಇಲ್ಲ, ಅದು ಬಲಿಷ್ಠ ದೇಶ ಅನ್ನುವಂಥದ್ರಿಂದ ಅವ್ರೇನ್ ಮಾಡಿಬಿಟ್ರು, ಈ ಕರ್ನಾಟಕ ಗೃಹ ರಕ್ಷಕ ದಳದ ಎಸ್ಟಾಬ್ಲಿಷ್ ಮಾಡಿ ಅದಕ್ಕೊಂದು ಸಂಘಟನೆ ಮಾಡಿ 1962ರಲ್ಲಿ ಒಂದು ಜಿಯೋ ಮಾಡಿದ್ರು, ಕರ್ನಾಟಕ ಗೌರ್ಮೆಂಟ್ ಹೋಮ್ ಗಾರ್ಡ್ಸ್ ಆಕ್ಟ್ ಅಂತ ಮಾಡಿದ್ರು. ಆಗ ಮಾಡಿದಿಂದ ಇಲ್ಲಿವರೆಗಿನ ಸಹಿತ ಸುಮಾರು ಭಾರತ ದೇಶದಲ್ಲಿ 793 ಜನರು ಈ ಸದ್ಯ ಈಗ ಕೆಲಸ ಮಾಡ್ತಿದ್ದಾರೆ. ಅದು ಎಲ್ಲಿಗಿರುವಂಥದ್ದು. ಆದರೆ ಪ್ರಸ್ತುತವಾಗಿ ಇಷ್ಟು ಸ್ಟ್ರೆಂತ್ ಹೋಮ್ ಗಾರ್ಡ್ ಐತಿ ಅಂತ ತಿಳ್ಕೊಂಡ್ಕಿರಿ ಲಿಸ್ಟ್ ನಲ್ಲಿ ಇದ್ರು ಸಹಿತ ಭಾರತ ದೇಶದಲ್ಲಿ ಕೇವಲ 4,86,401 ಜನರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೆಂಗ ಕೆಲಸ ಮಾಡ್ತಾರೆ ಅಂದ್ರೆ, ಅವರು ಆ ಡ್ರೆಸ್ ಹಾಕೊಂಡಗಳೇನ ಅವ್ರ ಮನುಷ್ಯರೇ ಬೇರೆ ಆಗ್ತಾರ. ಅಂದ್ರೆ ಆ ಒಂದು ಉತ್ಸುಕತೆ ಅವ್ರ ಹತ್ರ ಐತಿ. ಅವರು ನಿತ್ಯನಂಗ್ಲ, ನಿರಡಿಕನಂಗ್ಲ, ಜಳಕನಂಗ್ಲ, ನಾ ಎಲ್ಲ ನೋಡ್ತಿರ್ತೀನಿ ಅವ್ರನ್ನ. ನಾ ಪ್ರತಿ ಸತಿ ಇಲ್ಲಿ ಹೋಮ್ ಗಾರ್ಡ್ ಬರ್ತಾ ಇರ್ತೀನಿ. ಯಾಕಂತಂದ್ರೆ ಈ ಆಶಿಕನನ್ನ ನಾನು ಸ್ವಂತ ಮಗನ್ಕಿನ ಹೆಚ್ಚಾಗಿ ನೋಡ್ತೀನಿ. ನಿಮ್ಮನ್ನ ಎಲ್ಲರನ್ನೂ ಸಹಿತ ಆ ಪ್ರೀತಿಯನ್ನ ನಿಮ್ ಕಾಕಿ ಬನ್ನಿ ಎಲ್ಲ ಬೆಲ್ಟ್ ಹೊಡ್ಕೊಂಡು ಇಡ್ತೀನಿ ನಮ್ಮ ಹುಡುಗರನ್ನಂತ. ಆದ್ರೂ ಸಹಿತ ನೀವು ನಾನು ಅಷ್ಟೇ ಕಂಡಿಡ್ತೀರಿ, ನಿಮ್ಮನ್ನ ನೋಡಿ ಕಂಡಿಡಂಗಿಲ್ಲ, ಬೆಲ್ಟ್ ನೋಡ್ಕೊಂಡು ಅಷ್ಟು ಗೌರವ ನನಗೆ. ಇಲ್ಲಿ ಆ ಒಂದು ಭಾರತ ದೇಶದಲ್ಲಿ 25 ರಾಜ್ಯಗಳಲ್ಲಿ ಹೋಮ್ ಗಾರ್ಡ್ಸ್ಗಳು ಕೆಲಸ ಮಾಡ್ತಾರೆ. ಆದ್ರೆ ಒಂದು ರಾಜ್ಯದಲ್ಲಿ ಮಾತ್ರ ಮಾಡೋದಿಲ್ಲ, ಅದು ಕೇರಳದಲ್ಲಿ ಐತಿ, ಟೀಮ್ ಐತಿ. ಆ ಕೇರಳದಲ್ಲಿ ಮಾಡ್ತಾ ಇಲ್ಲ. ಯಾಕಂತಂದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ ಇರುವುದು, ಗುಡ್ಡಗಾಡು ಪ್ರದೇಶ ಇರ್ಬೋದು, ಎಲ್ಲಾ ಸಂಘಟನೆ ಇರ್ಬೋದು. ಆದ್ರೆ ಈ ಹುಣಸಗಿ ವಲಯದಲ್ಲಿ ಪ್ರತಿಯೊಬ್ಬರಲ್ಲಿ ಸಹಿತ ಪೊಲೀಸರನ್ನ ಕಡಿಮೆ ಕಾಣ್ತೀವಿ, ನಮ್ಮ ಹುಡುಗರನ್ನ ಹೆಚ್ಚಿಗೆ ಕಾಣ್ತೀವಿ. ಯಾಕಂದ್ರೆ ಅವರು ನಾನು ನಿಂತೇನೆ ನೋಡಿನಿ, ಕುಂತು ಹಿಂಗ ಬಡಿ ಹಿಡ್ಕೊಂಡು ಕುಂತದ್ದು ನಾನು ನೋಡಿಲ್ಲ. ಪೊಲೀಸ್ ವ್ಯವಸ್ಥೆ ಅಂತಂದ್ರೆ ಪೊಲೀಸರೇ ನೀವು ಪೊಲೀಸ್ ವ್ಯವಸ್ಥೆ ಅಂದ್ರೆ ಭಾರತ ಸರ್ಕಾರಕ್ಕೂ ಮಿಲಿಟರಿಗೂ ಸಹಿತ ಆಗ್ಲಾರ್ದಂತ ನೀವು ಕೆಲಸ ಮಾಡಿರಿ ಅಂತಂದ್ರೆ, ಅಂತ ಒಬ್ಬ ವ್ಯಕ್ತಿಯ ತಾಯಿಯನ್ನ ಗುರುತಿಸ್ತಾರಂದ್ರೆ ನಿಮ್ಮನ್ನೆಲ್ಲರನ್ನ ಗುರುತಿಸುವಂಥದ್ದು ನಮ್ದು. ಎಲ್ಲ ಭಾರತ ದೇಶನು ಸಹಿತ ಹೋಮ್ ಗಾರ್ಡ್ ಜನರನ್ನ ಗುರುತಿಸಬೇಕು, ಅವರಿಗೆ ಅವಕಾಶಗಳನ್ನು ಕೊಡಬೇಕು, ಅವರಿಗೆ ನೆಲೆಯನ್ನು ಕೊಡಬೇಕು, ಅವ್ರದೇ ಆದ ಆಫೀಸ್ ಮಾಡಬೇಕು, ಅವ್ರದೇ ಆದ ಕ್ವಾರ್ಟರ್ಸ್ ಮಾಡಬೇಕು, ಪ್ರತಿ ತಿಂಗಳನ್ನು ಸಹಿತ ಸಂಬಳ ಮಾಡಬೇಕು, ಅವರ ಕುಟುಂಬವನ್ನು ಹರಿಬೇಕು. ಕೇವಲ ಹೇಳಿದ್ರೇನೆ ಎಲ್ಲ ಸಾಹೇಬರು ಅವ್ರ ಮುಂದೆ ಅನುಭವಕ್ಕೆ ಕಡಿಮೆ. ನಾನು ಅವರಿಗೆ ನೀವು ವಾಲಂಟ್ರಿ ಆಗಿ ಬರ್ರಿ, ಅವಾಗ ಅವಶ್ಯಕತೆ ಇತ್ತು. ಭಾರತ ದೇಶ ಬ್ರಿಟಿಷರ ಕಪು ಮುಷ್ಟಿಯಲ್ಲಿತ್ತು. ಅವಾಗ ಏನದ, ನಿಮ್ಗ ವಾಲಂಟ್ರಿ ಭಾರತದ ರಕ್ಷಣೆಗೆ ಬೇಕಾಗಿತ್ತು. ಈಗ ಭಾರತ ದೇಶ ಸ್ವತಂತ್ರ ಆಗಿದೆ, ಪ್ರಪಂಚದಾದ್ಯಂತ ಶ್ರೀಮಂತ ದೇಶ ಆಗಿದೆ. ಈಗ ವಾಲಂಟ್ರಿ ಪ್ರತಿಯೊಂದು ಒಂದು ಎಣ್ಣೆ ರೇಟ್ ಎಷ್ಟದ, 185 ರೂಪಾಯಿ ಕಿಲೋ ಅದ ಎಣ್ಣೆ. ವಾಲಂಟ್ರಿ ಆಗಿ ಮಾಡ್ರಿ ಅಂತಂದ್ರೆ ಏನ್ ಮಾಡಕ್ ಸಾಧ್ಯ ಅದ? ಅದಕ್ಕಾಗಿ ಸರ್ಕಾರ ಇವರಿಗೆ ನಿಗದಿತ